ಎಷ್ಟೋ ದಿನಗಳ ಆಸೆ ಇವತ್ತು ನೆರವೇರ್ತು ಅಂತ ಅನಿಸ್ತು. ಏನಕ್ಕಂದ್ರೆ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡಬೇಕು ಅಂತ ಎಷ್ಟೋ ಆಸೆ ಇತ್ತು. ಸೊ ಮಾಡೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ಆ ಗೆಟ್ ಟುಗೆದರ್ ಪಾರ್ಟಿ ಆಗಿ ಹಾಗೆ ಫಾದರ್ಸ್ ಡೇನು ಸೆಲೆಬ್ರೇಷನ್ ಮಾಡಿದ್ವಿ. ಅದು ಹೇಗಿತ್ತು ಅಂತ ನೋಡೋಣ ಬನ್ನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರೋಂಥ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ಮಕ್ಕಳ ಆಟ ಸ್ಟಾರ್ಟ್ ಆಗಿತ್ತು. ಸೊ ಊಟ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಳ್ಳೋಣ ಅಂತ ಮಾತಾಡ್ಕೊಂಡು ಕುತ್ಕೊಂಡಿದ್ದಾಗ ಇವರ ಆಟಗಳು ನೋಡಿ ನಾನು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಅಲ್ಲಿವರೆಗೂ ವಿಡಿಯೋ ಏನು ಬೇಡ ಬಿಡು ಅಂದ್ಕೊಂಡಿದ್ದೆ. ಸೊ ನೋಡಿ ಹಿಂಗೆ ಆಟ ಆಡ್ತಾ ಇದ್ದಾರೆ, ಎಲ್ಲ ಖುಷಿಯಿಂದ ಆಟ ಆಡ್ಕೊಂಡಿದ್ದು. ಅದ್ರ ಜೊತೆಲಿ ನಮ್ಮ ಯಜಮಾನರು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಆಡ್ದಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅವ್ರಿಗೆ ದೊಡ್ಡವರೊಬ್ರು ಈ ಥರ ಆಡ್ತಾ ಇದ್ರೆ ಅವ್ರ ಮಕ್ಳಿಗೂ ಖುಷಿ ಅಲ್ವಾ, ಖುಷಿಯಿಂದ ಆಟ ಆಡ್ಕೊಂಡು ಇದ್ರು. ಎಲ್ಲರೂ ಅದನ್ನ ನೋಡ್ಬಿಟ್ಟು ನಕ್ಕೊಂಡು ನಾವು ಖುಷಿಯಾಗಿ ನೋಡ್ಕೊಂಡು ಕುತ್ಕೊಂಡಿದ್ವಿ. ಈ ರೀತಿಯಾಗಿ ಎಲ್ಲರೂ ಸಿಗಬೇಕು, ಜೊತೆಲಿ ಇರಬೇಕು ಅಂತ ಅನ್ಕೊತಾ ಇದ್ವಿ. ಜೊತೆಲಿ ಒಂದಿನ ಅಥವಾ 2 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಫಸ್ಟು ಎಲ್ಲಾರ್ದು ಮದುವೆ ಆಗೋದು ಆಯಿತು. ಅವಾಗೂ ಮೀಟ್ ಆಗ್ತಾ ಇರಲಿಲ್ಲ. ಒಬ್ಬೊಬ್ರು ಮದುವೆ ಆಗಿತ್ತು, ಒಬ್ಬೊಬ್ರು ಮದುವೆ ಆಗಿರಲಿಲ್ಲ. ಅದೇ ರೀತಿಯಾಗಿ ಈಗ ಮಕ್ಕಳು ಆಗ್ತಾ ಇತ್ತು. ಚಿಕ್ಕ ಮಕ್ಕಳು ಎತ್ಕೊಂಬರೋಕ್ಕಾಗಲ್ಲ ಹಾಗೆ ಅನ್ನೋ ಥರ ಮೀಟ್ ಆಗೋಕ್ಕೆ ಆಗಿರಲಿಲ್ಲ. ಸೊ ಈಗ ಫೈನಲಿ ಆ ದಿನ ಬಂತು, ಮೀಟ್ ಆದ್ವಿ. ಎಲ್ಲ ಖುಷಿಯಾಗೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೇ ರೀತಿಯಾಗಿ ಮಕ್ಳಿಗೂ ಅಷ್ಟೇ. ಸೊ ಎಲ್ಲ ಜೊತೆಯಲ್ಲಿ ಮಕ್ಕಳು ಸಿಕ್ಕರೆ ಅವ್ರಿಗೂ ಖುಷಿ ಅಲ್ವಾ, ಆಟ ಆಡ್ಕೊಂಡು ಇದ್ರು. ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು. ಇವ್ರದ್ದು 15 ವರ್ಷದ ಫ್ರೆಂಡ್ಶಿಪ್ ಆಗಿತ್ತು. ಸೊ ಈ 15 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ತುಂಬ ಹೊಂದಾವಣಿಕೆಯಿಂದ ಇದ್ದಾರೆ. ಯಾವುದರಲ್ಲೇ ಆಗಲಿ, ಒಂದು ಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ನಂಬಿಕೆ ವಿಚಾರದಲ್ಲಾಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಖುಷಿಯಾಗಿ ಚೆನ್ನಾಗಿದ್ದಾರೆ. ಸೊ ಅದೇ ನಮಗೆ ಖುಷಿ. ಈ ರೀತಿಯಾದ ಫ್ರೆಂಡ್ಸ್ ನಮಗೆ ಸಿಕ್ಕಿಲ್ಲಲ್ಲ ಅಂತ ಒಂದೊಂದ್ಸತಿ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದ್ದಾರೆ ಇವರು. 4 ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಪಾಲಕ್ ಬಾತ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜೊತೆಲಿ ಸೇರಿಕೊಂಡು ಮಾಡಿದ್ವಿ. ಅದೇ ರೀತಿಯಾಗಿ ಪನ್ನೀರ್ ಟಿಕ್ಕಾ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟು ಸ್ವಲ್ಪ ಲೇಟ್ ಆಯಿತು. ಅದೇ ರೀತಿಯಾಗಿ ಅವರು ಸ್ವಲ್ಪ ಅಲ್ಲಿ ಗಾರ್ಡನಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ನಾವು ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟಿದ್ವಿ. ಸೊ ರೆಡಿ ಮಾಡಿಟ್ಟು ಅವ್ರು ಬಂದಿದ ತಕ್ಷಣ ಅವ್ರಿಗೆಲ್ಲ ಹಾಕ್ಕೊಟ್ವಿ. ಅದೇ ರೀತಿಯಾಗಿ ಅವತ್ತಿನ ದಿನನೇ ಫಾದರ್ಸ್ ಡೇ ಇತ್ತು. ಸೊ ನಾವೆಲ್ಲ ಗರ್ಲ್ಸ್ ಎಲ್ಲ ಯೋಚನೆ ಮಾಡಿ ಫಾದರ್ಸ್ ಡೇಗೆ ಒಂದು ಕೇಕ್ ಕಟ್ ಮಾಡಿಸೋಣ, ಇದು ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಬಂದ್ವಿ. ಅಯ್ಯೋ ಅದಂತೂ ತುಂಬ ಸರ್ಕಸ್ ಆಯಿತು ಕೇಕ್ ತೊಗೊಂಬರೋದು. ಅವ್ರಿಗೆ ಕಾಣೋ ಥರ ತೊಗೊಂಬಂದರೆ ಯಾರ್ದು ಬರ್ಡೇ ಅಂತ ಕೇಳ್ತಾ ಇದ್ರು. ಸೊ ಫಾದರ್ಸ್ ಡೇ ನಾವೇನು ಹೇಳಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಯಾರ್ದು ಬರ್ಡೇ, ಯಾರ್ದು ಇಲ್ವಲ್ಲ, ಯಾರ್ದು ಮರ್ತೋಗಿಲ್ಲಲ್ಲ ಅಂತ ಅವ್ರಿಗೆ ಇದು ಸ್ಟಾರ್ಟ್ ಆಯಿತು. ಸೊ ಹೆಂಗೆಂಗೋ ಹೇಳಿ ಏನೇನೋ ಮಾಡಿ ಒಟ್ಟಲ್ಲಿ ಕೇಕ್ ತೊಗೊಂಬಂದು ಈ ರೀತಿಯಾಗಿ ಕಟ್ ಮಾಡಿಸ್ತೀವಿ. ಸೊ ನಮ್ಮ ಯಜಮಾನ್ರಿಗೆ ನಾನು ತಿನ್ನಿಸ್ದೆ, ಮತ್ತು ನನ್ನ ಫ್ರೆಂಡ್ ದೀಪಾ ಇದ್ದಾರಲ್ಲ ಅವ್ರ ಯಜಮಾನ್ರಿಗೆ ಅವರು ತಿನ್ನಿಸಿದ್ರು. ದೀಪಾ ನೋಡಿರ್ತೀರ ನೀವು ಹಳೆ ವ್ಲಾಗ್ಸಲ್ಲಿ ಆ ರೀತಿಯಾಗಿ. ಸೊ ನನ್ನ ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬಹುದು. ಸೊ ದೀಪಾ ಅದೇ ರೀತಿಯಾಗಿ ಸುನೀತರು ಅಷ್ಟೇ ಅವ್ರ ಯಜಮಾನ್ರಿಗೆ ಕೇಕ್ ತಿನ್ನಿಸು. ಅವ್ರಿಗೆ ಪುಟಾಣಿ ಮಗು ನೋಡಿ, 9 ಮಂತ್ಸ್ ಬೇಬಿ ಇದು. ಸೊ ಆ ಪಾಪನ್ನು ಕರ್ಕೊಂಬಂದಿದ್ದು ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಯಾಕಂದರೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ಬೇರೆ ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಬಂತಂದರೆ. ಸೊ ಅವರಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಆ ಪಾಪನೂ ಅಷ್ಟೇ ಆರಾಮಾಗಿ ಸ್ವಲ್ಪ ಆಟ ಆಡ್ಕೊಂಡು ಇತ್ತು. ಈ ವೆದರ್ ಬೇರೆ ತುಂಬ ಥಂಡಿಗಿದೆ. ಸೊ ಆದರೂ ಪರವಾಗಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಬಾರ್ದು ಇದು ಮೀಟ್ ಮಾಡೋದು ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ರು ಇವರು ಸುಷ್ಮಾ ಅಂತ ಅವ್ರ ಯಜಮಾನ್ರಿಗೂ ತಿನ್ನಿಸ್ತಾ ಇದ್ದಾರೆ. ಸೊ ಈ ಪಾಪು ಆ್ಯಕ್ಚುಲಿ 1.5 ವರ್ಷ ಈ ಪಾಪುಗೆ. ಇದು ಅಷ್ಟೇ ತುಂಬ ಆಟ ಮಾಡುತ್ತೆ. ನಮ್ಮ ಐಮಾಕ್ಸ್ ನೋಡ್ದಂಗೆ ಆಯಿತು ಇವಳು ನೋಡಿದಾಗ. ತುಂಬ ಆಟ ಮಾಡೋದು ಮತ್ತು ನನಗೆ ಅದು ಬೇಕು ಇದು ಬೇಕು ಅಂತ ಅನ್ನೋದು. ಸೊ ಆ ರೀತಿಯಾಗಿ ಮಾಡುತ್ತೆ. ಒಟ್ಟಲ್ಲಿ ಎಲ್ಲರೂ ಸೇರಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಈ ರೀತಿಯಾದಂಥ ಮೂಮೆಂಟ್ ಮತ್ತೆ ಬರಲಿ ಅಂತ ಅನ್ಕೊತೀನಿ. ಈ 4 ಜನರ 15 ವರ್ಷದ ಫ್ರೆಂಡ್ಶಿಪ್ಪು ಹೀಗೆ ಇರಲಿ, ಯಾರ ಕಣ್ಣು ಯಾವ ದೃಷ್ಟಿನೂ ಆಗದೆ ಇರಲಿ ಅಂತ
ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಅದೇ ರೀತಿಯಾಗಿ ಆ ಫ್ರೆಂಡ್ಶಿಪ್ಪಲ್ಲಿ ನಾವು ಜಾಯ್ನ್ ಆಗಿದ್ದು ನಮಗೆಲ್ಲ ತುಂಬ ಖುಷಿ ಇದೆ. ಸೊ ನೋಡಿದ್ರಲ್ಲ ವಿಡಿಯೋ, ನಿಮಗೂ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.